ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡ್ ಬರೋಣ ಸ್ನೇಹಿತರೆ. ಇದು ವಿಡಿಯೋ ಬಂದ್ಬಿಟ್ಟು ನಿನ್ನೆ ಭಾನುವಾರದ ವಿಡಿಯೋ ಸ್ನೇಹಿತರೆ. ಬೆಳಿಗ್ಗೆ ಪ್ರತಿನಿತ್ಯದಂತೆ ಮುಂಜಾನೆಗೊಂದು ಮುಂಬಾಗಿಲಿಗೆ ಮುದ್ದಾದ ರಂಗೋಲಿ ಸ್ನೇಹಿತರೆ. ನಿಮಗೆ ಈ ರಂಗೋಲಿ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಬೇಕಂದ್ರೆ ಯಾವಾಗಾದ್ರೂ ಒಂದ್ಸಲ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನನಗೆ ತುಂಬಾನೇ ಇಷ್ಟ ಆಯ್ತು. ಅದು ನೋಡ್ತಾ ಇದ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಇನ್ನ ಸ್ವಲ್ಪ ಕಲರ್ ಹಾಕ್ಬಿಟ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೇನೆ ನಮ್ಮ ಮನೆಯ ಹೊಸ್ತಿಲು ಈ ರೀತಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಇದು ಎಲ್ಲ ನನ್ನ ಮಗ, ಚಿಕ್ಕ ಮಗ ಬಂದ್ಬಿಟ್ಟು ವಿಡಿಯೋ ಮಾಡಿರುವಂತದ್ದು. ಅವ್ನಿಗೆ ಹೇಳ್ಬಿಟ್ರೆ ಸಾಕು ಮಾಡ್ಕೊಂಡ್ ಬರ್ತಾನೆ. ನಾನೇ ಸ್ವಲ್ಪ ಕಡಿಮೆ ಮಾಡಪ್ಪ ಅಂತ ಹೇಳ್ತಾ ಇದ್ದೀನಿ. ಹಾಗೇನೆ ನಂತರದಲ್ಲಿ ಬಂದು ಇಲ್ಲಿ ಹೂವೆಲ್ಲ ತೆಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನನ್ಗೆ ಕೆಲವೊಂದ್ಸಲ ಡ್ಯೂಟಿ ಈ ರೀತಿಯಾಗಿರುತ್ತೆ. ಏನಕ್ಕೆ ಅಂದ್ರೆ ನಮ್ಮ ಯಜಮಾನ್ರು ಬಂದು ಊರಿಗೆ ಹೋಗಿದ್ರು ಸ್ನೇಹಿತರೆ. ಹಾಗಾಗಿ ಇವತ್ತು ಹೂವು ಎಲ್ಲ ತಗೊಂಡ್ ಬರ್ತೀನಿ ಪ್ರತಿದಿನ. ಅಂದ್ರೆ ಸ್ವಲ್ಪ ವಿಡಿಯೋ ಏನಾದ್ರು ಹೂವು ಜಾಸ್ತಿ ಆಗಿತ್ತಂದ್ರೆ ವಿಡಿಯೋ ಮಾಡ್ಕೊಳಕ್ ಹೋದ್ರಂದ್ರೆ ನಾನು ತೆಕ್ಕೊಂಡ್ ಬರ್ತೀನಿ ಸ್ನೇಹಿತರೆ. ಆದ್ರೆ ನಾನೆಲ್ಲ ಏನಂದ್ರೆ ನಾನ್ ಕಾಣೋ ರೀತಿಯಾಗಿ ಎಲ್ಲ ಇದನ್ನ ವಿಡಿಯೋ ಮಾಡೋದಿಲ್ಲ. ಇವತ್ತು ನನ್ಗೆ ಏನ್ ಅನ್ನಿಸ್ತಾ ಇತ್ತು, ನನಗೆ ಪ್ರತಿದಿನ ಅನ್ಸುತ್ತೆ ಸ್ನೇಹಿತರೆ. ಪ್ರತಿದಿನ ವಿಡಿಯೋ ಹಾಕೋ ಟೈಮಿಗೂ ನನಗೆ ಅನ್ಸುವಂಥದ್ದು ಏನಂದ್ರೆ, ನನ್ನ ಬೆಳಿಗ್ಗೆ ಏನ್ ಮಾರ್ನಿಂಗ್ ನಾನು ಹೇಳ್ತೀನಲ್ವಾ ಬೆಳಿಗ್ಗೆ, ಅವಾಗಿನಿಂದ ನನ್ನ ಏನಂದ್ರೆ 9 ಗಂಟೆ 10 ಗಂಟೆ ಈ ರೀತಿಯಾಗಿ ನನ್ನ ದಿನಚರಿ, ಬೆಳಗಿನ ದಿನಚರಿ ಅಂದ್ರೆ ತುಂಬಾನೇ ಗಡಿಬಿಡಿ ಅಂತಾನೆ ಹೇಳ್ಬೋದು. ಹಾಗಾಗಿ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬಾ ದಿನ ಅನ್ಕೊಳ್ತೀನಿ, ತುಂಬಾ ಸಲ ಅನ್ಕೊಳ್ತೀನಿ ಸ್ನೇಹಿತರೆ. ಅದು ಸಾಧ್ಯ ಆಗೋದಿಲ್ಲ ನನಗೆ. ಹಾಗೇನೆ ಇನ್ನೊಂದ್ ಏನ್ ಗೊತ್ತಾ ಸ್ನೇಹಿತರೆ, ನನಗೆ ಇದೇ ತರದ ಅಂದ್ರೆ ಎಲ್ರು ವಿಡಿಯೋ ಮಾಡ್ತಾರಲ್ವಾ, ಅವ್ರ ರೀತಿಯಾಗಿ ನಾನು ವಿಡಿಯೋ ಮಾಡ್ಬೇಕು. ಒಂದು ಒಳ್ಳೇದ್ ಏನಾದ್ರು ವಿಡಿಯೋದಲ್ಲಿ ಒಂದು ಒಳ್ಳೇದ್ ಇರ್ಬೇಕು, ಕೊಡ್ಬೇಕು ಒಂದು ಒಳ್ಳೆ ಕಂಟೆಂಟ್ ಈ ರೀತಿಯಾಗಿ ಅಂತ ನನಗೆ ಪ್ರತಿದಿನ ಪ್ರತಿ ವಿಡಿಯೋ ಹಾಕೋ ಟೈಮಿಗೂ ನನಗೆ ಇತ್ತೀಚೆಗೆ ಅಂದ್ರೆ ಸ್ನೇಹಿತರೆ, ಮುಂಚೆ ಎಲ್ಲ ವಿಡಿಯೋ ಮಾಡ್ಬೇಕು ಹಾಕ್ಬಿಡ್ಬೇಕು ಅಂತ ಹೇಳಿ ಆಗ್ತಾ ಇದ್ದೆ. ಆದ್ರೆ ಇತ್ತೀಚೆಗೆ ನನ್ಗೆ ಅನ್ಸುತ್ತೆ, ಎಲ್ರು ಅಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ರೆ ಚೆನ್ನಾಗಿರೋದು ಇದು ಇತ್ತಂದ್ರೆ ಖಂಡಿತ ಎಲ್ರು ವಿಡಿಯೋ ನೋಡ್ತಾರೆ. ನನ್ನ ವಿಡಿಯೋದಲ್ಲಿ ಏನೋ ಕೊರತೆ ಇದೆ, ಆ ರೀತಿ ಮಾಡ್ಬೇಕು, ಈ ರೀತಿ ಮಾಡ್ಬೇಕು, ಈ ರೀತಿಯಾಗಿ ಪ್ರೆಸೆಂಟ್ ಮಾಡ್ಬೇಕು ನಿಮ್ ಮುಂದೆ, ನಿಮಗೆ ಎಲ್ರಿಗೂ ಇಷ್ಟ ಆಗೋ ರೀತಿಯಲ್ಲಿ ಈ ರೀತಿಯಾಗಿ ನನ್ಗೆ ಯಾವಾಗ್ಲೂ ಅನ್ಸುತ್ತೆ. ಆದ್ರೆ ನನಗೆ ಸ್ವಲ್ಪ ಏನಂದ್ರೆ, ನನ್ನ ಗಡಿಬಿಡಿ ಇದ್ರಲ್ಲಿ ಸ್ವಲ್ಪ ದಿನಚರಿ ಅಂತಾನೆ ಹೇಳ್ಬೋದು. ಹಾಗಾಗಿ ಇದ್ರಲ್ಲಿ ನನಗೆ ಖಂಡಿತವಾಗ್ಲೂ ಆ ತರ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಹಾಗೆ ಇನ್ನೊಂದ್ ಏನಂದ್ರೆ, ಬೆಳಗ್ಗೆ ಟೈಮ್ ನಾನು ವಿಡಿಯೋ ಮಾಡ್ಕೊಳ್ತಾ ಕುತ್ಕೊಂಡೆ ಅಂತ ಅಂದ್ಬಿಟ್ರೆ ಖಂಡಿತವಾಗ್ಲೂ ಮನೆಯಲ್ಲಿ ಬೈಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಮ್ಮ ಮನೆಯವ್ರು ಏನಪ್ಪಾ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಸ್ವಲ್ಪ ಕೋಪ, ಸಿಟ್ಟು ಹೆಚ್ಚಿಗೆ ಅಂತಾನೆ ಹೇಳ್ಬೋದು, ಕೋಪ. ಹಾಗೇನೆ ಅವರಿಗೆ ಮಕ್ಳಿಗೆ ಫಸ್ಟ್ ಎಲ್ಲ ಕರೆಕ್ಟ್, ಅವ್ರಿಗೆ ಇಲ್ದಿದ್ರು ಪರವಾಗಿಲ್ಲ ಒಂದ್ ಟೈಮ್, ಆದ್ರೆ ಮಕ್ಳಿಗೆ ಮಾತ್ರ ಟೈಮಿಗೆ ಕರೆಕ್ಟ್ ಆಗಿ ಅವ್ರಿಗೆ ತಿಂಡಿ, ಅವ್ರಿಗೆ ವ್ಯಾನ್ನರ್ ಆಗ್ಲಿ ಬಸ್ನರ್ ಆಗ್ಲಿ ಬಂದ್ಬಿಟ್ಟು ಅವ್ರ ಸ್ಕೂಲು ಕಾಲೇಜ್ ಅವರಿಗೋಸ್ಕರ ಇದನ್ ಮಾಡ್ಬಾರ್ದು. ನಾವೇ ಅವರಿಗೋಸ್ಕರ ಕಾಯ್ಬೇಕು, ಒಂದ್ ಸ್ವಲ್ಪ ಹೊತ್ತು ಮುಂದಿರ್ಬೇಕು. ಈ ರೀತಿಯಾಗಿ ಅವ್ರು ಇದನ್ ಮಾಡೋದ್ರಿಂದ ಹಾಗಾಗಿ ನಾನು ಬೆಳಗ್ಗೆ ಟೈಮಿಂದ ವಿಡಿಯೋ ಮಾಡೋದಕ್ಕೆ ನನಗೆ ಅಷ್ಟು ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಆದ್ರೂನು ಸ್ವಲ್ಪ ಬೇಗ ಹೇಳ್ತೀನಲ್ವಾ, ಎದ್ದಾಗ ಸ್ವಲ್ಪ ಏನಾದ್ರು ಅಡುಗೆ ಮಾಡೋದು, ತಿಂಡಿಗಳದು, ಈ ತರ ರೆಸಿಪಿದು ಒಂದೊಂದ್ಸಲ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲೂ ರೆಸಿಪಿ ಇದೆ ನೋಡಿ. ಬೆಳಿಗ್ಗೆ ಬೇಗ ಇದನ್ನ ಪಲ್ಯ ಮಾಡ್ತಾ ಇದ್ನಲ್ವಾ, ಆದ್ರೆ ಆ ಪಲ್ಯ ಮಾಡೋ ಇದ್ರಲ್ಲಿ ಬೇಗ ಟೈಮ್ ಆಗುತ್ತೆ ಅನ್ನೋ ಇದ್ರಲ್ಲಿ ಒಂದ್ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಸ್ನೇಹಿತರೆ. ಈ ರೀತಿ ಆಗ್ಬಿಡುತ್ತೆ ಸ್ನೇಹಿತರೆ ಒಂದೊಂದ್ಸಲ. ಹಾಗಾಗಿ ಒಂದೊಂದ್ಸಲ ಏನಾಗ್ಬಿಡುತ್ತೆ, ಏನು ಇಲ್ವಲ್ಲ ವಿಡಿಯೋ, ಏನು ಇಲ್ದೆ ಏನ್ ಹಾಕ್ಬೇಕು, ಜನಗಳಿಗೆ ಇಷ್ಟ ಆಗಲ್ಲ, ಯಾರು ಇದನ್ ಮಾಡೋದಿಲ್ಲ ಅಂತ ಒಂದ್ಸಲ ಅನ್ಸುತ್ತೆ. ನಾನ್ ಯಾರ ಮೇಲೂ ಏನು ನೋಡೋದಿಲ್ಲ ನನ್ ವಿಡಿಯೋ ಅಂತ, ನನ್ ಯಾರ ಮೇಲೂ ಕೋಪ ಇದನ್ ಮಾಡ್ಕೊಳಲ್ಲ ಸ್ನೇಹಿತರೆ. ಏನಕ್ಕಂದ್ರೆ ನಾನ್ ಚೆನ್ನಾಗಿರುವಂತ ಒಂದು ಕಂಟೆಂಟ್ ಕೊಟ್ರೆ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ನೋಡೋಣ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಹೇಳ್ತಾನೆ ಇದೀನಿ ನಾನು, ಮುಂದಿನ ದಿನಗಳಲ್ಲಿ ನೋಡೋಣ ಅಂತ. ಆದ್ರೆ ಅದು ಯಾವ ಕಾರ್ಯರೂಪಕ್ಕೆ ತರ್ತೀನ ಗೊತ್ತಿಲ್ಲ. ಹೂಗಳು ನೋಡಿ, ಇಷ್ಟು ಹೂವು ಸಿಕ್ಕಿತ್ತು. ಹಾಗೇನೆ ಟೊಮೊಟೊ ಹಣ್ಣುಗಳು ಸ್ನೇಹಿತರೆ, ನಮ್ಮ 2 ಗಿಡದಲ್ಲಿ ಟೊಮೊಟೊ ಮೊನ್ನೆ ಒಂದ್ಸಲ ಚಟ್ನಿ ಮಾಡಿದ್ನಲ್ಲ, ಮತ್ತೆ ಇಷ್ಟು ಕಾಯಿಗಳೆಲ್ಲ ಸಿಕ್ಕಿದೆ. ಚಿಕ್ಕದಿದೆ, ಅದೇ ಹಣ್ಣು ಆಗ್ತಾ ಇದೆ ಸ್ನೇಹಿತರೆ ಆಲ್ರೆಡಿ. ಹಾಗಾಗಿ ಎಲ್ಲ ತಗೊಂಡ್ ಬಂದೆ. ಅದ್ರಲ್ಲಿ ಮತ್ತೆ ವೈಟ್ ಎಲ್ಲ ಇದು ಆಗ್ಬಿಟ್ಟಿದ್ಯಾ. ಹಾಗಾಗ್ಬಿಟ್ಟು ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ನೋಡ್ ಸವಿತಾ, ನೀನ್ ಟೊಮೊಟೊ ಕಾಯಿನ ಹಳ್ಳಿ ಭಾಷೆ ಬಂದ್ಬಿಡುತ್ತೆ ಸ್ನೇಹಿತರೆ, ಏನು ಮಾಡೋದಕ್ಕಾಗೋದಿಲ್ಲ. ತಗೊಂಡ್ ಬಂದು ನೀನ್ ಎಲ್ಲ ಇದನ್ ಮಾಡ್ತೀಯಾ, ಇಲ್ಲ ಅಂದ್ರೆ ನಾನು ಟೊಮೊಟೊ ಕಾಯಿ ಸಮೇತ ಗಿಡ ಎಲ್ಲ ತೆಗೆದಾಕ್ಬಿಡ್ತೀನಿ, ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ ಸ್ನೇಹಿತರೆ, ಆಯ್ತು ರೀ ಇವತ್ ತಗೊಂಡ್ ಬರ್ತೀನಿ ನಾಳೆ ತಗೊಂಡ್ ಬರ್ತೀನಿ, ಹೀಗೆ ಹೇಳ್ಕೊಂಡು
ತಗೊಂಡ್ ಬಂದೇ ಇರ್ಲಿಲ್ಲ. ಅದಕ್ಕೆ ನೆನ್ನೆ ಏನ್ ಮಾಡಿದೆ, ಮತ್ ಊರಿಗೆ ಹೋಗಿದ್ರೆ ಮತ್ ಬಂದಿದ್ದಾದ್ಮೇಲೆ ಹೇಳ್ತಾರೆ, ಸಂಡೆ ನೀನ್ ತೆಗ್ದೇ ಇಲ್ಲ, ತೆಗಿತೀನಿ ಅಂತ ಹೇಳಿದ್ದೆ, ತೆಗ್ದಿಲ್ಲ ಅಂತ ಮತ್ತೆ ಇಷ್ಟು ಇದನ್ ಮಾಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡಿದೆ ಅಂದ್ರೆ ಎಲ್ಲ ಕಾಯೆಲ್ಲ ತೆಕೊಂಡ್ಬಿಟ್ಟು ಗಿಡ ಎಲ್ಲ ತೆಗ್ದಾಕ್ ಬಂದಿದೀನಿ. ಹೊಸದು ಸ್ವಲ್ಪ ಏನಾದ್ರು ಹಾಕೊಳ್ಳೋಣ. ಸ್ವಲ್ಪ ಒಂದೆರಡು ಬೀಜ ಹಾಕಿದ್ದಕ್ಕೆ ನನ್ಗೆ ಇವತ್ತು 1 kg ಅಷ್ಟು ಮೇಲೆನೆ ಸಿಕ್ಕಿದೆ ಟೊಮೊಟೊ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದು ನಾವು ಬೆಳೆದು ನಾವು ತಿಂದಾಗ ಯಾವಾಗ್ಲೂ ಹೇಳುವಂತ ನನ್ನ ಮಾತು, ಡೈಲಾಗ್ ಅಂತಾನೆ ಹೇಳ್ಬೋದು. ನಾನ್ ಪ್ರತಿ ಸಲ ಹೇಳೋದಷ್ಟೇನೆ ಸ್ನೇಹಿತರೆ, ನಮ್ಗೆ ಎಷ್ಟು ಖುಷಿ ಕೊಡುತ್ತಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ. ನನ್ ಮಕ್ಳಂತೂ ಹೋಗ್ ನೋಡ್ತಾ ಇದ್ವಿ, ಚಿಕ್ಕವನಂತೂ ಅಮ್ಮ ಟೊಮೆಟೆಕಾಯಿ ಇಷ್ಟಾಗಿದೆ ಅಮ್ಮ, ಟೊಮೊಟೊ ಚಿಕ್ಕದಿದೆ ದೊಡ್ಡದಿದೆ ನೋಡಮ್ಮ ಇದು ಎಷ್ಟು ಚೆನ್ನಾಗಿದೆ, ಈ ರೀತಿಯಾಗಿ ಹೇಳ್ತಾ ಇರ್ತಾನೆ ಸ್ನೇಹಿತರೆ. ಆ ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಿಜವಾಗ್ಲು ಹಾಗೇನು ಇನ್ನ ಹಾಕಣಮ್ಮ, ಇದು ಹಾಕುದ್ರೆ ಆಗುತ್ತಾ, ಇದನ್ನೆಲ್ಲ ಬೆಳಿಬೋದಾ ಕೇಳ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ನಮ್ ತರ ಅಂದ್ರೆ ಹಳ್ಳಿ ವಾತಾವರಣದಲ್ಲಿ ಬೆಳೆದು ಅವ್ರಿಗೆ ಯಾವ ಫಸಲು ನೆಟ್ರೆ ಹೇಗಿರುತ್ತೆ ಅನ್ನುವಂತ ಒಂದು ಇದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಏನೇ ಒಂದು ನಾನು ಇದನ್ ಮಾಡಿದಾಗ ಎಲ್ಲದನ್ನು ಕೇಳ್ತಾ ಇರ್ತಾರೆ. ನಿಜವಾಗ್ಲೂ ತುಂಬಾನೇ ಖುಷಿ ಅನ್ಸುತ್ತೆ. ನಾವು ಮಾಡೋದನ್ನ ನೋಡಿ ನಮ್ಮ ಮಕ್ಳು ತಿಳ್ಕೊಳ್ತಾರೆ, ಕಲಿತಾರೆ. ಹಾಗಾಗಿ ಖಂಡಿತವಾಗ್ಲೂನು ನಿಮ್ ಮನೆಯಲ್ಲಿ ಅಲ್ಪ ಸ್ವಲ್ಪ ಜಾಗ ಇತ್ತು ಅಂದ್ರೆ ಖಂಡಿತವಾಗ್ಲು ಬೆಳಿರಿ ಸ್ನೇಹಿತರೆ. ಇವಾಗಿನ ತರಕಾರಿ ಬೆಲೆ ನೋಡಿದ್ರೆ ಎಷ್ಟು ಗಗನಕ್ಕೆ ಹೋಗಿ ಇರ್ತಾ ಇದೆ ಅಂದ್ರೆ ನಿಜವಾಗ್ಲೂನು ಯಾವ್ದನ್ನ ತಗೊಂಡ್ ತಿನ್ಬೇಕು, ಯಾವ್ದನ್ನ ಬಿಡ್ಬೇಕು ಅನ್ನೋ ಪರಿಸ್ಥಿತಿ. ಹಾಗಾಗಿ ನಮ್ಮಲ್ಲಿರುವಂತ ಅಲ್ಪ ಸ್ವಲ್ಪ ಜಾಗದಲ್ಲೇ ಖಂಡಿತವಾಗ್ಲೂ ನಾವು ಬೆಳೆದು ನಾವು ತಿಂದಾಗ ನಿಜವಾಗ್ಲೂ ತುಂಬಾನೇ ಖುಷಿ ಕೊಡುತ್ತೆ. ನನ್ಗಂತೂ ಖಂಡಿತವಾಗ್ಲೂ ಖುಷಿ ಇದೆ ಸ್ನೇಹಿತರೆ. ಹಾಗೇನೆ ಹೂಗಳೆಲ್ಲ ನೋಡಿ ತಗೊಂಡ್ ಬಂದು ನಾವು ಬೆಳೆದಿರುವಂತ ಹೂಗಳ ಭಗವಂತನ ಪಾದದಲ್ಲಿ ಇಡಿಸಿ ಒಂದು ಪರಮಾತ್ಮನಿಗೆ ಒಂದು ಕೈ ಮುಗ್ದು ಒಂದು ನಮಸ್ಕಾರ ಮಾಡಿದಾಗ ಮನ್ಸಿಗೆ ನಿಜವಾಗ್ಲೂ ಎಷ್ಟು ಖುಷಿ ಸಂತೋಷ ಆಗುತ್ತೆ ಅಂದ್ರೆ ಗೊತ್ತಾಗೋದು. ಈಗ ರೆಸಿಪಿ ನೋಡ್ಕೊಂಡ್ ಬನ್ನಿ. ಒಂದ್ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸ್ನೇಹಿತರೆ, ಆದ್ರೂ ಪರವಾಗಿಲ್ಲ, ಹಾಕಿದೀನಿ, ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಯಿತು. ಈಗ ಈರುಳ್ಳಿ ಸೇರಿಸೋಣ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಬೇಕು ಸ್ವಲ್ಪ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ಒಂದು ಟೊಮೊಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಟೊಮೊಟೊ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಟೊಮೊಟೊ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಈಗ ಇದಕ್ಕೆ ಕಡಲೆಬೇಳೆ ಒಂದು 1/2 hour ನೆನೆಸಿಟ್ಕೊಂಡಿದ್ದೀನಿ. ಇದು 1 ಗಂಟೆ 2 ಗಂಟೆ ನೆನೆಸ್ಕೊಂಡ್ರೂ ತುಂಬಾ ಒಳ್ಳೆಯದು. ಚೆನ್ನಾಗಿ ನೆಂದಿರುತ್ತಲ್ಲ, ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಒಳಗಡೆ. ತೆಂಗಿನಕಾಯಿ ತುರಿ ಹಾಗೇ ಸಿಗುತ್ತೆ ಅನ್ನೋದಾದ್ರೆ ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು ಸ್ನೇಹಿತರೆ. ಸ್ವಲ್ಪ ಬೆಳ್ಳುಳ್ಳಿ ಈ ರೀತಿಯಾಗೆಲ್ಲ ಹಾಕಿದ್ರೆ ಅದನ್ನು ಒಂಥರ ಅದೊಂದು ಟೈಪ್ ಪಲ್ಯ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಸಿಂಪಲ್ಲಾಗಿ ಮಾಡುವಂಥ ಪಲ್ಯ ಸ್ನೇಹಿತರೆ. ಎಷ್ಟು ಕಲರಾಗಿ ಕಾಣ್ತಾ ಇದೆ ನೋಡಿ. ಇದಕ್ಕೀಗ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಚಿಟಿಕೆ ಅರಿಶಿನ ಪುಡಿ, ಹಾಗೆಯೇ ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇದೆಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಸ್ನೇಹಿತರೆ. ನೋಡಿಕೊಂಡು ಒಂದು ಅದಕ್ಕಷ್ಟೇ, ಸ್ವಲ್ಪ ಹೆಚ್ಚಿಗೆ ನೀರು ಬೇಡ, ಸ್ವಲ್ಪ ಸಾಕು ಸ್ನೇಹಿತರೆ ಇಷ್ಟು. ಯಾಕಂದರೆ ಹೀರೆಕಾಯಲ್ಲಿ ನೀರಿನ ಅಂಶ ಹೆಚ್ಚಿಗೆ ಇರುತ್ತಲ್ವ, ಹಾಗಾಗಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ 1-2 ವಿಸಿಲ್ ಮಾಡಿಸ್ಕೊಂಡ್ರೆ ಪಲ್ಯ ರೆಡಿಯಾಗುತ್ತೆ ಸ್ನೇಹಿತರೆ. ತುಂಬಾ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆಗೆಲ್ಲ. ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ, 1-2 ವಿಸಿಲ್ ಮಾಡಿಸ್ಕೊಳ್ತೀನಿ. ಪಲ್ಯ ರೆಡಿ ಆಯ್ತು. ನಂತರದಲ್ಲಿ ಇಲ್ಲಿ ಬಾಳೆ ಎಲೆ ಊರಿಂದ ತಗೊಂಡ್ ಬಂದಿದ್ರಲ್ವಾ,
ಬಾಳೆ ಅಂದ್ರೆ ಇದ್ದೇ ಅಂದ್ರೆ ಫಸ್ಟ್ ನಾನು ಅದ್ರಲ್ಲೇ ಊಟ ಮಾಡೋದು. ಹಾಗಾಗಿ ಬಾಳೆ ಎಲೆ ಹಾಕೊಂಡಿದೀನಿ. ದೊಡ್ಡದಾಗಿತ್ತು ಎಲೆ ಬಂದ್ಬಿಟ್ಟು ಅದಕ್ಕೆ ಒಂದು ಇದನ್ನ ತಗೊಂಡಿದೀನಿ. ಹಾಗೆ ಬಿಸಿ ಬಿಸಿಯಾಗಿರುವಂತ ಊಟ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಾನು ಬಿಸಿಯಾಗಿರುವಂತ ಚಪಾತಿ ಹಾಗೇನೆ ಪಲ್ಯ, ಅದ್ರ ಜೊತೆಗೆ ಊರಿಂದ ತಗೊಂಡ್ ಬಂದಿದ್ದು ಬಾಳೆಹಣ್ಣು ಸ್ನೇಹಿತರೆ, ಪುಟ್ಟ ಬಾಳೆ, ಏಲಕ್ಕಿ ಬಾಳೆ. ಇಷ್ಟು ಊಟ ಇದ್ರೆ ಮತ್ತಿನ್ನೇನ್ ಬೇಕು ಹೇಳಿ ಸ್ನೇಹಿತರೆ, ಇದಕ್ಕಿಂತ ಬೇರೆ ಊಟ ಬೇಕನ್ಸುತ್ತಾ? ನಿಮಗೆ ಯಾರಿಗೆಲ್ಲ ಇಷ್ಟ ಹೇಳಿ ಸ್ನೇಹಿತರೆ. ನನ್ನ ವಿಡಿಯೋ ನೋಡುವಂತವ್ರಿಗೆ ಬಾಳೆ ಎಲೆ ಮೇಲೆ ಊಟ ಮಾಡುವಂತದ್ದು ನನಗೆ ತುಂಬಾ ಇಷ್ಟ ಅಂತ ಹೇಳಿ ತಿಳಿಸಿ. ನನ್ನ ವಿಡಿಯೋ ನೋಡಿದ್ರೆ ಆದ್ರೆ ಕಮೆಂಟ್ಸ್ ಮಾಡೋದ್ ಕಡಿಮೆ ಸ್ನೇಹಿತರೆ. ಹಾಗಾಗಿ ನಮ್ ತಂಗಿ ಪಾಪ ಅವಳಿಗೆ ಕಮೆಂಟ್ಸ್ ಎಲ್ಲ ಅಷ್ಟೇ, ಅಕ್ಕ ಸೂಪರ್ ಆಗಿದೆ ಅಷ್ಟೇ ಕಮೆಂಟ್ಸ್ ಮಾಡೋದು. ಮತ್ತೆ ಮುಂದಕ್ಕೆಲ್ಲ ಹೇಳೋದಕ್ಕೆಲ್ಲ ಬರೋದಿಲ್ಲ. ಹಾಗಾಗಿ ಏನಿದ್ರು ಫೋನ್ ಮಾಡಿದಾಗ ಪ್ರತಿಯೊಂದು ಹೇಳ್ತಾ ಇರ್ತಾಳೆ, ಅಕ್ಕ ತುಂಬಾ ಚೆನ್ನಾಯ್ತು, ನೀನ್ ಹೇಳ್ತೀಯಲ್ಲ ಸೂಪರ್ ಆಗಿದೆ ಅಂತ ಹೇಳ್ತೀಯಲ್ಲ, ಅವಾಗ ಹೇಳ್ದಾಗ ಅಕ್ಕ ನೀನ್ ಬಡಿಸ್ತಾ ಇದ್ರೆ ನನಗ್ ಬಾಯಿ ನೀರ್ ಬಂದ್ಬಿಡುತ್ತಕ್ಕ ಅಂತ ಹೇಳಿ ಅವಾಗ ನಗ್ತಾ ಇರ್ತೀವಿ ಹೀಗೆ ಮಾತಾಡ್ಕೊಂಡು. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ.